ಈಗ ಸಂಗೊಳ್ಳಿ ರಾಯಣ್ಣ ವೃತ್ತ ಹತ್ರ ಇದ್ರಿ ಅಂದ್ಮೇಲೆ ಒಂದು ಡೈಲಾಗ್ ಹೇಳಲೇಬೇಕಲ್ವಾ? ಗಿಲ್ಲಿ ಗೆದ್ದು ಬಿಟ್ಟಾನ್ರಿ. ಜಿಯೋ ಸ್ಟಾರ್ ಯಾರಿಗ್ ಓಟ್ ಹಾಕ್ತೀರಾ? ಗಿಲ್ಲಿಗೆ ಓಟ್ ಹಾಕ್ತಿವಿ. ಗಿಲ್ಲಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಈ ಶೋ ಹೇಗ್ ಮೂಡ್ ಬರ್ತಾ ಇದೆ? ಈ ಶೋ ಗಿಲ್ಲಿಯಿಂದ ಎಂಟರ್ಟೈನ್ಮೆಂಟ್ ಭಾಳ ಸಿಗತೈತಿ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗ್ ಓಟ್ ಹಾಕ್ತೀರಾ? ನಾ ಗಿಲ್ಲಿಗೆ. ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಇಷ್ಟ. ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ? ನಮ್ಗ ಗಿಲ್ಲಿ. ಗಿಲ್ಲಿ ಸರ್. ಈ ಒಂದು ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಸರ್ ಗಿಲ್ಲಿ. ಈಗ ರಾಣಿ ಚೆನ್ನಮ್ಮ ಸರ್ಕಲ್ ಇಂದ ಈ ಕಡೆ ಮಾರ್ಕೆಟ್ ಕಡೆ ಬರ್ತಾ ಇದೀನಿ. ಬನ್ನಿ ಇಲ್ಲಿನ ಜನತೆ ಈ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಅಂತ ಹೇಳ್ತಾರೆ ಕೇಳೋಣ. ಆಗ ಕನ್ನಡ ಬಿಗ್ ಬಾಸ್ ನೋಡಿದ್ರಾ? ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಶರಣ್ ಕರಡಿಗುಡ್ರಿ. ಸರ್ ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀವಿ. ಈ ಶೋ ಹೇಗ್ ಮೂಡ್ ಬರ್ತಾ ಇದೆ? ಈ ಶೋ ಗಿಲ್ಲಿಯಿಂದ ಎಂಟರ್ಟೈನ್ಮೆಂಟ್ ಭಾಳ ಸಿಗತೈತಿ. ಗಿಲ್ಲಿಯಿಂದ? ಗಿಲ್ಲಿಯಿಂದ ರೀ. ಹೌದು, ಯಾಕೆ ಗಿಲ್ಲಿಯಿಂದಲೇ ಎಂಟರ್ಟೈನ್ಮೆಂಟ್ ಬರ್ತಾ ಇದೆ? ಅವ ನಮ್ಮ ಹಳ್ಳಿ ಹುಡುಗ ರೀ. ಅವ ಹಳ್ಳಿಯವ ಅಂತೇಳಿ ಅವನಿಂದ ಬಾಳ ನಮಗ ಖುಷಿ ಕೊಡತಾನ್ರಿ. ಎಲ್ಲಾರು ಬಾಳ ಸಪ್ ಅದಾವ್ರಿ, ಉಟ್ರ ಮಕ ಸಪ್ ಅದಾವ. ಅವ್ರೇನ್ ಅಷ್ಟ ಎಂಟರ್ಟೈನ್ಮೆಂಟ್ ಕೊಡಾತಿಲ್ಲ. ಗಿಲ್ಲಿ ಬಾಳ ಎಂಟರ್ಟೈನ್ಮೆಂಟ್ ಕೊಡತಾನ. ಎಲ್ಲಾರನು ನಗಸುದು. ಅವ ಎಷ್ಟೋ ಕಾಮಿಡಿ ಮಾಡಕತ್ರು, ಅದನ್ನ ಕೆಲವೊಂದಿಷ್ಟ ಮಂದಿ ಸೀರಿಯಸ್ ತಗೊಳತಾರ್ರಿ ಅಲ್ಲಿ ಒಳಗ್ನ. ತಗೋಬಾರ್ದ್ರಿ. ಅವ ಹೆಂಗದಾನ ಹಂಗಿರ್ಬೇಕ್ರಿ ಅಲ್ಲಿ. ಅವ ಕಾಮಿಡಿ ಮಾಡ್ಕೊಂತ ಎಲ್ಲಾರು ಏನ್ ಮಾಡ್ಬೇಕು ಮಾಡಾತಾನ್ರಿ. ಅವ್ನ ಆಟ ಅವ್ನ ಆಡತಾನ್ರಿ. ಈಗ ಮೊನ್ನೆ ಒಂದು ಹಾಡ್ ನಾ ಬರೇ ಕೇಳಿದ್ರಲ್ಲ ಹೊಸ ವರ್ಷಕ್ಕೆ, ಅದಕ್ಕೆ ನೋಡಿದ್ರಾ? ನೋಡಿ. ಹೇಗಿದೆ ಹಾಡು? ಚಲೋ ಹಾಡು ಹೆಂಗೈತೆ ಹೇಳಿ? ಮನೇಲಿದ್ರೆ ಆನಂದ, ಹೊರಗಡೆ ಗೋವಿಂದ. ಇದಕ್ಕೆಲ್ಲ ಕಾರಣ ಗಿಲ್ಲಿ. ನೀವು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರು ಓಟ್ ಹಾಕ್ತಿದ್ದೀರಾ? ಗಿಲ್ಲಿ ಗೆಲ್ತಾರೆ. ಅಶ್ವಿನ್ ಮೇಡಮ್ ಹೇಗ್ ಆಡ್ತಾರೆ? ಇಷ್ಟ ಆಗಲ್ರಿ. ಇಷ್ಟ ಆಗಲ್ರು. ಹಾಗೆ ಯುಗೋ ಬಾ ತೋರ್ಸ. ಗಿಲ್ಲಿ ಗೆದ್ದು ಬಿಟ್ಟಾನ್ರಿ. ಕಪ್ ತಗೊಂಡಂತೆ ಕಪ್ ತಗೊಂಡ್ಬರ್ತಾನ್ರಿ. ಕಪ್ ಒಂದೇ ಮಿಸ್ ಈಗ. ಗೆದ್ದಾನ್ರಿ ಈಗ ಹಾಲೆ. ಹಾಗೆ ನಮ್ಮ ಹುಬ್ಳಿಯ ಜನತೆ ಪರವಾಗಿ ಗಿಲ್ಲಿಗೆ ಏನಾಗ ಇಷ್ಟಪಡ್ತೀರಾ? ಒಳ್ಳೇದಲ್ರಿ, ಗೆದ್ದು ಬರ್ಲಿರಿ. ಆಲ್ ದಿ ಬೆಸ್ಟ್. ಜೈ ಜೈ ಗಿಲ್ಲಿ. ಜೈ ಗೆಲ್ಲಿರಿ. ಗಿಲ್ಲಿ ಗೆದ್ದು ಬರ್ತಾನ್ರಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಿಮ್ಮ ಹೆಸರು? ಅರುಣ್ ಕುಮಾರ್ ಅವರೇ, ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು. ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ? ನಮ್ಗ ಗಿಲ್ಲಿ. ಗಿಲ್ಲಿನೇ ಯಾಕೆ? ಅವನೇ ಬೇಕು ನಮ್ಗೆ. ಬೇಕು. ಯಾಕೆ ಬೇಕು? ಯಾಕಂದ್ರೆ ಕಾಮಿಡಿ ಬರುತ್ತೆ. ಒಂದು ನಿಜವಾಗಿ ಅವನು ಒಂದು ಕ್ಲಿಯರ್ ಆಗಿ ಮಾತಾಡ್ತಾನೆ. ಅದು ಬೇಕು ನಮ್ಗೆ. ಅದು ಬೇಕು. ಹಾಗೆ ಅಶ್ವಿನಿ ಗೌಡ ಅವ್ರು ಹೇಗಾಡ್ತಾರೆ? ಗಿಲ್ಲಿ. ರಕ್ಷಿತಾ ಶೆಟ್ಟಿ? ಇಲ್ಲ ನಮ್ ಗಿಲ್ಲಿ. ಗಿಲ್ಲಿ ಸರ್. ಅಶ್ವಿನಿ ಗೌಡ ಅತಿ ಓವರ್ ಹಾಕಿಂದ. ಇನ್ನು ಗಿಲ್ಲಿ ಅಂತಾರ ಕಾಮಿಡಿ ಒಂದು ಜನರಿಗೆ ಒಂದು ಇದನ್ನು ಕೊಡ್ತಾನೆ. ಏನ ಖುಷಿ ಮನೋರಂಜನೆ ಕೊಡ್ತಾನೆ. ಈಗ ಏನೋ ಕೋಪನಾಗ ಏನೋ ಮಾಡಿ ಬಿಡ್ತಾಳೆ ಈಕಿ. ಮೊನ್ನೆ ನೋಡ್ರಿಲ್ಲ, ಒಬ್ಬ ಯಾರೇ ಹೊಡೆದ್ರ ಅದು ಮಾಡಿದ್ರ. ಒಟ್ಟು ಈಗ ಅಶ್ವಿನಿ ಗೌಡ ಲಪಡ. ಗಿಲ್ಲಿ ಮಾತ್ರ ನಂಬರ್ 1. ಗಿಲ್ಲಿ ಮಾತ್ರ ನಂಬರ್ 1. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗ್ ಓಟ್ ಹಾಕ್ತೀರಾ? ನಾ ಗಿಲ್ಲಿಗೆ. ಸರ್ ನೀವು? ಗಿಲ್ಲಿಗೆ. ಈ ಬಾರಿ ಗಿಲ್ಲಿ ಗೆಲ್ತಾರಾ? ಗಿಲ್ಲಿ ಗೆಲ್ಬೇಕಲ್ಲ 100%. ಸರ್ ನಿಮ್ಮ ಹುಬ್ಬಳ್ಳಿಯ ಜನತೆಯ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾ ಗಿಲ್ಲಿನ ನಂಬರ್ 1. ಗಿಲ್ಲಿ ಬರ್ಬೇಕು. ಯಾಕೆ ಗೊತ್ತಾ, ಅವನ ಆತರ ಏನಿಲ್ಲ. ಅವನ ಕ್ಲಿಯರ್ ಆಗಿ ಮಾತಾಡ್ತಾ. ಈಗ ಇವ್ರು ಮಾತಾಡಿದ್ರಲ್ಲ, ಆತರ ಕ್ಲಿಯರ್ ಆಗಿ ಮಾತಾಡ್ತಿದ್ದ. ಆತರ ಇದ್ರ ಮಾತ್ರ ನಮ್ಗ ಒಂದು ಖುಷಿ. ಸುಮ್ಮ ಗಂಡಸರ ಜೋಡಿ ಜಗಳ ಮಾಡುದು, ಅವ್ರ ಜೋಡಿ ಜಗಳ ಮಾಡುದು ಸುಮ್ಮ ಇದೆ. ಗಿಲ್ಲಿ ಏನಪ್ಪಾ ಜನರಿಗೆ ಒಂದು ಮನೋರಂಜನೆ ಕೊಡ್ತಾನ. ಈಗ ನಾವ್ ಒಂದ್ ಪಿಕ್ಚರ್ ನೋಡಕ್ ಹೋಗಿರ್ತೀವಿ, ಏನ್ ಟೈಮ್ ಪಾಸ್ ಹೋಗಿರ್ತೀವಿ, ಏನೋ ನಮ್ ಖುಷಿ ಸಿಗತೈತಿ ಅಂತೇಳಿ. ಹಂಗ ಗಿಲ್ಲಿ ಏನಪ್ಪಾ, ನಾವು ಏನೋ ಒಂದ್ ಕಷ್ಟ ಆಗಿದ್ರು ಆ ಕಷ್ಟ ದೂರ ಮಾಡಿ ಕಾಮಿಡಿ ನಗಿಸಿ ಬಿಡ್ತಾನ. ಅದ ಇಂಪಾರ್ಟೆಂಟ್ ಮನುಷ್ಯ ಜೀವನದಾಗ. ಏನಂದ್ರೆ ಅದ ಇಂಪಾರ್ಟೆಂಟ್. ನಗಿಸ್ತಾನೆ ಇರ್ತಾನಲ್ಲ ಅದ. ಈಗ ಹತ್ಕೊಂಡ್ ಕುಂತ ಮನ್ಯಾಗ ಹತ್ಕೊಂಡ್ ಕುಂದಿರ್ಬೋದು ನಾವು. ಪಿಕ್ಚರ್ಗೆ ಯಾಕೆ ಹೋಗ್ಬೇಕು? ಹೌದಲ್ಲ, ರೊಕ್ಕ ಕೊಟ್ಟು ಯಾಕೆ ಹತ್ತು ಬರ್ಬೇಕು ಮತ್ತೆ? ಅದಾಗ ಒಂದು ನಮ್ ಮನೋರಂಜನೆ ನಮ್ಗೊಂದು ಖುಷಿ ಕಿಡ್ತಾನಂದ್ರೆ, ನಾವ್ ಏನೋ ದುಡ್ಡು ಕೊಟ್ಟು ಬಂದಿದ್ಕು ನಮ್ ಕಷ್ಟ ಇರ್ತೈತಿ. ಆ ಕಷ್ಟ ಮರಿಬೇಕಂದ್ರ ಯಾವ ತರ ಕಾಮಿಡಿ ನಮ್ಗೆ ಸಿಗಬೇಕು. ಕೆಲಸ ಮನೋರಂಜನೆ ಬೇಜಾರಾಗಿರ್ತೈತಿ. ಅಲ್ಲಿ ಯಾವ್ದಾರ ಹತ್ತು ಅಳು ಪಿಕ್ಚರ್ ನೋಡ್ಕೊಂಡ್ ಕುಂತ್ರೆ ಇಲ್ಲೇ ದುಡ್ಡು ಸಾಕಾಗೈತಿ. ಇನ್ನು ಅಲ್ಲಿ ಹತ್ಕೊಂಡ್ ಕುಂದಿರ್ಬೇಕ. ಏನೋ ಒಂದ್ ಮುಂಜಾನೆ ಏನೋ ಒಂದ್ ಕಾಮಿಡಿ ಇತ್ತಂದ್ರ ಈ ದುಃಖ ಮರಿದ್ ಬಿಡ್ತೀವಿ ನಾವು. ನಾವೇನು ಏಟ್ ಕೆಲಸ ಮಾಡಿದ್ರು ಆ ವೇಟ್ ಕೆಲಸ ಮಾಡಿ ಮಂದಿ ಅನ್ಸಲ್ಲ. ಇಲ್ಲಿ ಖುಷಿ ಬಂದ್ಬಿಡ್ತೈತಿ ನಮಗ. ಇಲ್ಲಪ್ಪ ಒಂದ್ ನಗಿ ಬತ್ತು, ಏನ್ ಲೇಪ ಹೆಂಗ್ ಮಾಡ್ತಾವ. ನಮ್ಮ ಮನ್ಯಾಗ ಹೇಳ್ತೀವಿ, ನೋಡಿ ಅವ್ ಏನ್ ಹೆಂಗ್ ಕಾಮಿಡಿ ಮಾಡ್ತಾನವ. ಒಂದ್ ಮನ್ಯಾಗ ನೀವು ಮಾತಾಡ್ಕೊಂತೀವಿ. ದಿಸ್ ಇಸ್ ಫ್ಯಾಮಿಲಿ. ಹೌದಲ್ರಿ? ಈಗ ನಾವ್ ಒಂದು 100 ರೂಪಾಯಿ ಕೊಟ್ಟು ಪಿಕ್ಚರ್ ನೋಡ್ತೀವಿ ಅಂದ್ರೆ ಎದಕ್ ಹೋಗ್ತೀವಿ? ಎಂಟರ್ಟೈನ್ಮೆಂಟ್ಗೆ. ಒಂದು ಮನುಷ್ಯಾಗ ಮನೋರಂಜನೆ ಸಿಗಲಿ ಅಂತ ಹೇಳಿ ನಾವ್ ದುಡ್ದು ತಪ್ಪದಲ್ಲ. ನಮಗೇನಪ್ಪ, ನಮ್ಗೆ ಏನ್ ಚಲೋ ಅನ್ಸುತ್ತೆ ನಾವ್ ಅದನ್ನ ಇಷ್ಟ ಪಡಬೇಕು. ಹೌದಲ್ಲ ಸರ್?
ಏನೋ ಒಂದು ಆಸೆ ಪಟ್ಟು ಒಂದ್ ಬಟ್ಟಿ ತಗೊಳಕ್ ಹೋಗ್ತೀವಿ ನಮ್ಗೆ ಇಷ್ಟಪಟ್ಟು ತಗೋಬೇಕಲ್ಲ ದುಡ್ಡು ಯಾರು ಕೊಡುದಿಲ್ಲ ಹಂಗ ಯಾರೋ ಒಂದು ಆಕ್ಟಿಂಗ್ ನೀವ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀರಿ ನೀವೇ ಏನು ಚಲೋ ಮಾಡ್ರೆ ಇಲ್ಲಪ್ಪ ಮನುಷ್ಯ ಭಾರಿ ಮಾಡ್ಯ ನೋಡವ ನೀವ್ ಯಾರೋ ನಾವ್ ಯಾರೋ ನಾನು ಯಾಕೆ ಮಾಡಿದ್ರೆ ಹೇಳಿ ಸರ್ ಮಾಡ್ರಿ ಅಲ್ಲ ನಂದು ಅನಿಸಿಕೆ ನಾ ಹೇಳಿನಿ ಇದೇ ಮ್ಯಾಗ ನಿಮ್ಗೆ ಗೆಲ್ಲುದು ಗಿಲ್ಲಿನ ನಂಬರ್ 1 ಗಿಲ್ಲಿ ಬೆಸ್ಟ್ ಆಫ್ ಗಿಲ್ಲಿ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಮೇಡಮ್ ನಮಸ್ತೆ. ನಮಸ್ಕಾರ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಹಾ ನೋಡ್ತೇವ್ರಿ. ಈ ಶೋ ಹೇಗ್ ಮೂಡ್ ಬರ್ತಿದೆ ಮೇಡಮ್? ತುಂಬಾ ಚೆನ್ನಾಗಿ ಬರ್ತೈತೆ. ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಇಷ್ಟ. ಹೌದು, ಎಲ್ರು ಗಿಲ್ಲಿನೇ ಅಂತ ಹೇಳ್ತಾರಲ್ಲ, ಯಾಕೆ? ಅವ್ರು ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ನಗಿಸ್ತಾರೆ, ಎಂಜಾಯ್ ಇರ್ತಾರೆ, ಅದಕ್ಕೆ ಗಿಲ್ಲಿ ಇಷ್ಟ. ನೀವು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗ್ ಓಟ್ ಹಾಕ್ತಾ ಇದೀರಾ? ನಾವು ಹೋಟ್ ಪಾರ್ಟ್ ಏನ್ ಹಾಕಿಲ್ ಬಿಡ್ರಿ ಇನ್ನ. ಹಾಕಿಲ್ವಲ್ರಾ? ನಿಮ್ ಮಕ್ಳಿಗೆ ಹೇಳ್ಬಿಟ್ಟು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಹಾಕ್ಸಿ, ನಿಮಗೆ ಯಾರು ಇಷ್ಟನೋ ಅವ್ರಿಗೆ ಓಟ್ ಹಾಕ್ಸಿ. ಸರಿ ಆಯ್ತು. ಹಾಗೇನೆ ಅಶ್ವಿನಿ ಮೇಡಮ್ ಅವ್ರು ಹೇಗಾಡ್ತಾರೆ? ಅವರು ಚೆನ್ನಾಗಿ ಆಡ್ತಾರೆ. ರಕ್ಷಿತಾ ಅವರು ಬೆಸ್ಟ್. ಒಟ್ಟಾರೆಗೆ ನಿಮ್ ಓಟು ಗಿಲ್ಲಿ. ಗಿಲ್ಲಿಗೆ. ಥ್ಯಾಂಕ್ಸ್ ಮೇಡಮ್. ಸರಿ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನವೀನ್. ನವೀನ್ ಅವರೇ, ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ? ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿ ಅವ್ರು ಯಾಕೆ ಇಷ್ಟ? ಅವ್ರು ಕಾಮಿಡಿ ಮಾಡೋದು ಇಷ್ಟ. ಆಮೇಲೆ ಚೆನ್ನಾಗಿ ಇಂಟರ್ವ್ಯೂ ಕೊಡ್ತಾರೆ. ಅವ್ರಂದ್ರೆ ತುಂಬಾ ಇಷ್ಟ. ಅವ್ರಂದ್ರೆ ತುಂಬಾ ಇಷ್ಟ. ತುಂಬಾ ಇಷ್ಟ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಹಾಕ್ತೀರಾ? ಗಿಲ್ಲಿ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಹಾಕ್ತೀರಾ? ಗಿಲ್ಲಿಗೆ ಓಟ್ ಹೋಗ್ತೀವಿ. ಗಿಲ್ಲಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಮತ್ತೆ ಗಿಲ್ಲಿ ಬಗ್ಗೆ? ಗಿಲ್ಲಿ ಅವ ತುಂಬಾ ಕಾಮಿಡಿ, ಒಳ್ಳೆ ಕಾಮಿಡಿ ಮಾಡ್ತಾನೆ. ಅವ್ರಂದ್ರೆ ನಮ್ಗೆ ತುಂಬಾ ಇಷ್ಟ, ಅದಕ್ಕೆ ಅವ್ರಿಗೆ ದಿನ ಓಟ್ ಹಾಕ್ತೀವಿ. ಹಾಗೇನೆ ಅಶ್ವಿನಿ ಗೌಡ ಅವ್ರಿಗೆ ಆಡ್ತಾರೆ. ಅಶ್ವಿನಿ ಗೌಡ ಆಡ್ತಾರೆ, ಆದ್ರೆ ಅವ್ರಿಗೆ ನಮ್ಗೆ ಇಷ್ಟ ಇಲ್ಲ. ಧ್ರುವಂತ್? ಧ್ರುವಂತ ಆಡ್ತಾನೆ, ಚೆನ್ನಾಗ್ ಆಡ್ತಾನೆ. ಧನುಷ್? ಧನುಷ್ ಟಾಸ್ಕ್ ಎಲ್ಲ ಒಳ್ಳೆ ಆಡ್ತಾನೆ. ಟಾಸ್ಕ್ ಅಲ್ಲಿ ಒಳ್ಳೆ ಆಡ್ತಾನೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾನೆ. ರಕ್ಷಿತಾ ಶೆಟ್ಟಿ? ರಕ್ಷಿತಾ ಶೆಟ್ಟಿ ಅಡ್ಡಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಹುಬ್ಬಳ್ಳಿಯ ಜನತೆಯ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರು ವೋಟ್ ಮಾಡಿ, ಎಲ್ರು ಗೆಲ್ಸಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್ ಅವರೇ, ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀನಿ ಸರ್. ಸರ್ ಈ ಶೋ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಸರ್ ಈ ಒಂದು ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಸರ್. ಸರ್ ಗಿಲ್ಲಿ ಅವ್ರು ಯಾಕೆ ಇಷ್ಟ ಸರ್? ಗಿಲ್ಲಿ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಎಲ್ಲಾ ಚಲೋ ನೋಡ್ತಾನೆ, ಎಲ್ಲಾರ್ಗಿ ಇಷ್ಟ ಆಗ್ತಾನೆ, ಅವ್ರ ಇಂಡಿಯಾ ಅವ್ರಿಗೆ. ಹಿಂಗಾಗಿ ಅವನೇ ಗೆಲ್ತಾನೆ ಅಂತ ಹೇಳ್ತೀನಿ. ಅಶ್ವಿನಿ ಗೌಡ ಅವರು? ಇಲ್ಲ ಸರ್, ಅವ್ರೇನ್ ಅಷ್ಟೇನು ಸರಿಯಾಗಿ ಆಡ್ತಾ ಇಲ್ಲ. ಅವ್ರ ಮೋಸ ಆಟ ಪೂರ. ಅದೇ ಸರ್. ಧ್ರುವಂತ್? ಧ್ರುವಂತ್ ಬಿ ಅವನು ಜಗಳ ಸರ್. ಅವ್ರಿಬ್ರು ಕೂಡಿ ಗಿಲ್ಲಿಗೆ ಮೋಸ ಮಾಡಾಕತ್ತಾರ್ರಿ ಗೇಮ್ ಒಳಗ ಎಲ್ಲಾದ್ರೊಳಗು. ಆದ್ರೂ ಅವ್ರದ್ದು ಆಟ ಇಷ್ಟ ಆಗಲ್ಲ ಅಷ್ಟೇ. ಆಗಲ್ಲ. ಹಾಗೆ ರಕ್ಷಿತಾ? ರಕ್ಷಿತಾ ಚೆನ್ನಾಗಿ ಆಡ್ತಾಳೆ. ಕಾವ್ಯ? ಕಾವ್ಯನು ಚಲೋ ಆಡ್ತಾಳ ಸರ್. ಧನುಷ್ ಕ್ಯಾಪ್ಟನ್ ಆಗಿರಲ್ಲ, ಕಟ್ಟ ಕಡೆಯ ಬಿಗ್ ಬಾಸ್ ಕ್ಯಾಪ್ಟನ್. ಹಾ ಸರ್, ಅವರು ಚೆನ್ನಾಗಿ ಆಡಿ ಗೆದ್ದಿದ್ದಾರೆ ಬಿಡಿ ಸರ್. ಆದ್ರ ಅಶ್ವಿನಿ ಅವರು ಮೋಸ ಮಾಡ್ಯಾರ ಅದ್ರೊಳಗ. ಆದ್ರೂ ಅವರೇ ಗೆದ್ದಿದ್ದು ಖುಷಿ ನಮ್ಗೆ ಅಷ್ಟೇ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಹಾಕ್ತಾರ ಸರ್? ಗಿಲ್ಲಿಗೆ ಸರ್. ಆಲ್ಮೋಸ್ಟ್ ಆಲ್ ಗಿಲ್ಲಿಗೆ. ಈ ಬಾರಿಯ ಬಿಗ್ ಬಾಸ್ ವಿನರ್ ಗಿಲ್ಲಿ. ನಮ್ಮ ಹುಬ್ಬಳ್ಳಿಯ ಜನತೆ ಪರವಾಗಿ ಗಿಲ್ಲಿಗೆ ಹೇಳಕ್ ಇಷ್ಟಪಡ್ತೀರಾ? ಸರ್, ಹುಬ್ಬಳ್ಳಿ ಪರವಾಗಿ ಗಿಲ್ಲಿ ಗೆದ್ದು ಬರ್ಬೇಕಂತ ಅಷ್ಟೇ ಹೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್, ಚೆನ್ನಾಗಿ ಮಾತಾಡ್ತೀರಾ. ಕನ್ನಡ ಬಿಗ್ ಬಾಸ್ ನೋಡ್ತೀಯಾ? ಯಾರು ಗೆಲ್ಬೇಕು? ಗಿಲ್ಲಿ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಹಾಕ್ತಿದ್ದೀರಾ? ಗಿಲ್ಲಿ. ಗಿಲ್ಲಿ ಗೆದ್ದು ಬರ್ತಾರಾ? ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? KF ಮನ್ಕಟ್ಟಿ ಮಠ ಅಂತ ಹೇಳಿ. ಸರ್ ಈ ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ ಸರ್? ನೋಡ್ತೇನೆ ಸರ್. ಸರ್ ಈ ಶೋ ಹೇಗ್ ಬರ್ತಿದೆ ಸರ್? ಚೆನ್ನಾಗಿ ಬರ್ತಾ ಇದೆ ಸರ್. ಈ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ ಸರ್? ರಕ್ಷಿತಾ. ರಕ್ಷಿತಾ ಅವ್ರು ಯಾಕೆ ಇಷ್ಟ ಸರ್? ಏನೋ ಅವರು ಆಕ್ಟಿವಿಟೀಸ್ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ. ರಕ್ಷಿತಾ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಸರ್? ಬೇರೆ ಯಾರಂದ್ರೆ ಧ್ರುವ ಸರ್. ಧ್ರುವಂತ್? ಎಸ್. ಧ್ರುವಂತ್ ಅವ್ರು ಹೇಗಾಡ್ತಾರ ಸರ್? ಅವರು ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಎಸ್. ಆಮೇಲೆ ಅವ್ರು ಬಿಟ್ಟು ಅಶ್ವಿನಿ ಗೌಡ ಸರ್? ಅಷ್ಟೊಂದು ನನಗೆ ಇದು ಇಲ್ಲ ಸರ್. ಅವ್ರಿಬ್ರ ಮೇಗ ಹೋಪ್ಸ್ ಇದೆ ಸರ್. ಹೋಪ್ಸ್ ಇದೆ. ಗಿಲ್ಲಿ ನಟ ನನಗೆ ಹೋಪ್ಸ್ ಇಲ್ಲ ಸರ್. ಹೋಪ್ಸ್ ಇಲ್ಲ. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ನಮ್ಮ ಹುಬ್ಬಳ್ಳಿಯ ಜನತೆ ಈಗ ನನ್ನ ಕಾಂತಿವೀರ ಸಂಗೊಳ್ಳಿರ ಇದಿಷ್ಟು ನಮ್ಮ ಹುಬ್ಬಳ್ಳಿಯ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಅವರ ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದೊಳ್ಳೆ ಮಾತುಗಳು ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ
ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇದೇ ರೀತಿ ನನ್ನ ಚಾನೆಲ್ ನ ವೀಕ್ಷಿಸಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಸಂಗೊಳ್ಳಿ ರಾಯಣ್ಣ. ಈಗ ಸಂಗೊಳ್ಳಿ ರಾಯಣ್ಣ ವೃತ್ತ ಹತ್ರ ಇದೀನಿ ಅಂದ್ಮೇಲೆ ಒಂದು ಡೈಲಾಗ್ ಹೇಳಲೇಬೇಕಲ್ವಾ? ಅವ್ರದೊಂದು ಡೈಲಾಗ್ ಹೇಳ್ತೀನಿ. ಮುಚ್ಚು ಬಾಯಿ, ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ನೀಡುವಷ್ಟು ಸೊಕ್ಕ ನಿನಗ. ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಪಿರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತ್ವಿ ಅಂತ ಸುಳ್ಳು ಕೇಳಾಕ ಈ ಕನ್ನಡಿಗರು ಕಾದ್ ಕುಂತಾರ. ಜೈ ಸಂಗೊಳ್ಳಿ ರಾಯಣ್ಣ.